ಹಲೋ, ನಾನಮ್ಮ ಉಮೇಶ, ನಿಮ್ಮ ಅಪ್ಪನ ಫ್ರೆಂಡು. ಯಾಕ ಬಂತ? ಉಮೇಶ್ ಅಂಕಲ್? ಅಯ್ಯೋ, ನಿಮ್ಮ ಅಪ್ಪನ ಸ್ಕೂಲ್ ಫ್ರೆಂಡು ಕಣಮ್ಮ ನಾನು. ಸರಿ, ಇಲ್ಲಿ ಕೇಳು. ನಿಮ್ಮ ಅಪ್ಪ ಅವನ್ಗೆ ಅಮೌಂಟ್ ಹಾಕಕ್ ಹೇಳಿದ್ರು, ಅವ್ನ್ ಕಳ್ಸಕ್ ಆಗ್ತಿಲ್ಲ. ಅದ್ರ ಬದಲು ನೀನು ಕಳಿಸ್ಲಾ? ಇವಾಗ ಏನಾಗುತ್ತೆ ಅಂತ ನಂಗೆ ಗೊತ್ತು. ಸರಿ, ಕಳ್ಸಿ ಅಂಕಲ್. ಸರಿ ಕಣಮ್ಮ, ನಿನ್ಗೆ ಈಗ ಒಂದು QR ಕೋಡ್ ಕಳಿಸ್ತೀನಿ. ಸ್ಕ್ಯಾನ್ ಮಾಡಿ ನನಗೆ ₹1 ಕಳ್ಸು. ಯಾಕಂದ್ರೆ ನೀನೇನ ಅಂತ ಕನ್ಫರ್ಮ್ ಮಾಡ್ಕೊಳಕ್ ಅಷ್ಟೇ, ಆಯ್ತಾ? ಸರಿ, ನಮ್ಮಪ್ಪ 50th ಬರ್ಡೇಗೆ ಅವ್ರ ಫ್ರೆಂಡ್ಸ್ ಎಲ್ಲ ಎಲ್ಲಿ ಕರ್ಕೊಂಡು ಹೋಗಿದ್ರು ಹೇಳಿ? ಅದು ಗೋವಾ ಅನ್ಸುತ್ತೆ ಕಣಮ್ಮ. ತಪ್ಪು ಕಣಯ್ಯ, ನಮ್ಮಪ್ಪ ಮನೇಲೇ ಇದ್ರು. ಒಳ್ಳೆ ಪ್ರಯತ್ನ ಪಟ್ಟೆ ಬಿಡು ಸ್ಕ್ಯಾಮ್ ಮಾಡಕ್ಕೆ. ಇವಾಗ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ಗೆ ನನ್ನ ಕಡೆಯಿಂದ ಒಂದು ಹಾಯ್ ಹೇಳ್ಬಿಡು. ನೋಡಿದ್ರಲ್ಲ, ಸ್ಕ್ಯಾಮರ್ಸ್ ದಿನ ದಿನ ಎಷ್ಟು ಸ್ಮಾರ್ಟ್ ಆಗ್ತಾ ಇದ್ದಾರೆ ಅಂತ. ಈ ರೀತಿ ಸ್ಕ್ಯಾಮ್ಗಳನ್ನ ಕ್ವಿಶಿಂಗ್ ಅಥವಾ ಕ್ಯೂರ್ ಫಿಶಿಂಗ್ ಅಂತಾರೆ. ಈ ರೀತಿ ಸ್ಕ್ಯಾಮರ್ಸ್ QR ಕೋಡ್ ಏನ್ ಕಳಿಸ್ತಾರೆ, ಅದರಲ್ಲಿ ಮಾಲ್ವೇರ್ ಇರುತ್ತೆ. ಇದನ್ನ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ ಬ್ಯಾಂಕ್ ಅಲ್ಲಿರೋ ದುಡ್ಡೆಲ್ಲ ಖಾಲಿ ಆಗೋಗುತ್ತೆ. ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಆದಂತ ಬ್ಯಾಂಕ್ ಡೀಟೇಲ್ಸ್, ಪಿನ್ ನಂಬರ್ಸ್ ಮತ್ತೆ OTP ನ ಯಾರ ಜೊತೆನೂ ಶೇರ್ ಮಾಡ್ಕೋಬೇಡಿ. ಹಾಗೆ ಇಂಪಾರ್ಟೆಂಟ್ಲಿ ಅನ್ಡಿಫೈನ್ಡ್ ಸೋರ್ಸ್ ಗಳಿಂದ QR ಕೋಡ್ ನ ಸ್ಕ್ಯಾನ್ ಮಾಡೋದಕ್ಕೆ ಹೋಗ್ಲೇಬೇಡಿ. ಮತ್ತೆ ಈ ರೀತಿ ಸ್ಕ್ಯಾಮ್ ಗಳನ್ನ 1930ಗೆ ರಿಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ www.cybercrime.gov.in ಗೆ ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ಹುಷಾರಾಗಿರಕ್ಕೆ ಹೇಳಿ. ಮತ್ತೆ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.